ನಮಸ್ಕಾರ ವೀಕ್ಷಕರೇ, BNN ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಶಾಖ ದೇವೇಂದ್ರ ಕುಮಾರ್. ಮರ್ಯಾದೆಗೇಡು ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆ. ನಮ್ಮ ದೇಶ ಹೆಣ್ಣಿಗೆ ದೇವಿ ಸ್ಥಾನಮಾನ ಕೊಟ್ಟಿದೆ. ಚಂಡಿ, ಚಾಮುಂಡಿ, ಕಾಳಿ, ಶಾರದೆ, ಧನಲಕ್ಷ್ಮಿ, ಸಂತಾನಲಕ್ಷ್ಮಿ ತಾಯೇ ದೇವರೆಂದು ಪೂಜಿಸುತ್ತಾರೆ. ಆದರೆ ಮನುವಾದಿ ಮನಸ್ಥಿತಿ ಇದ್ದಂತಹ ದುಷ್ಟಶಕ್ತಿಗಳು, ರಕ್ಕಸರು ನಡೆಸುವಂತಹ ಅಮಾನವೀಯ ಘಟನೆಗೆ ಸಾಕ್ಷಿ ಹುಬ್ಬಳ್ಳಿಯ ಇನಾಂ ವೀರಪುರದಲ್ಲಿ ನಡೆದ 6 ತಿಂಗಳ ಗರ್ಭಿಣಿ ಮನ್ಯಾಳ ಮರ್ಯಾದೆಗೇಡು ಹತ್ಯೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಈ ಕ್ರೂರ ಕೃತ್ಯವನ್ನು ಖಂಡಿಸಿ ಇಂದು ಅಖಿಲ ಕರ್ನಾಟಕ ಆದಿಜಾಂಬವ ತಾಲೂಕಾ ಘಟಕದ ವತಿಯಿಂದ ಬಸವ ಕಲ್ಯಾಣದ ಬೀದಿಗಳಲ್ಲಿ ಕೈಗೆ ಕಪ್ಪು ಪಟ್ಟಿ ಧರಿಸಿ ಮೌನವಾಗಿ ಪ್ರತಿಭಟಿಸಲಾಯಿತು. ಇದು ಕೇವಲ ಮೆರವಣಿಗೆ ಅಲ್ಲ, ವ್ಯವಸ್ಥೆಯ ವಿರುದ್ಧದ ಮೌನ ಆಕ್ರೋಶ. ಕೇವಲ ಅನ್ಯ ಜಾತಿಯ ಯುವಕನನ್ನು ಪ್ರೀತಿಸಿ ಮದುವೆಯಾದಳು ಎಂಬ ಕಾರಣಕ್ಕೆ ಹೆತ್ತ ತಂದೆಯ ರಕ್ತ ಸಂಬಂಧವನ್ನು ಮರೆತು ಮಗಳನ್ನು ಕೊಂದಿದ್ದಾನೆ. ಆಧುನಿಕ ಸಮಾಜದಲ್ಲಿ ತಲೆ ತಗ್ಗಿಸುವಂತಹ ಈ ಘಟನೆಯನ್ನು ಬಸವ ಕಲ್ಯಾಣದ ಪ್ರಜ್ಞಾವಂತ ನಾಗರಿಕರು ಖಂಡಿಸಿದ್ದಾರೆ. ಹುಬ್ಬಳ್ಳಿ ಜಿಲ್ಲೆದಾಗ ಆ ಮಾನ್ಯತೆ ಎಂಬ ಹುಡುಗಿಯನ್ನು ಅವ್ರ ತಂದೆಯಾದ ಒಂದು ಮರ್ಡರ್ ಮಾಡಿದಾನ. ಅದಕ್ಕೆ ನಾವು ಮೊಟ್ಟ ಮೊದಲಾಗಿ ಒಂದು ಮಾದಿಗ ಹುಡುಗ ಮದುವೆ ಮಾಡ್ಕೊಂಡೋಸ್ಕರ ಅವ್ ಇದು ಹೊಟ್ಟೆಗೆ ಒಂದು ಕಪ್ಪು ಇಟ್ಕೊಂಡು ಈಗ ದಲಿತ ಹುಡುಗ ಮದುವೆ ಹೆಂಗ್ ಮಾಡ್ಕೊಳ ಅಂತ ತಿಳ್ಕೊಂಡು ಹೊಟ್ಟೆ ಕಪ್ಪಿಟ್ಟು ಮನೆಗೆ ಕರೆಸಿ ಅವ್ ಕೊಲೆ ಮಾಡಿ ಸರ್. ಅದಕ್ಕೆ ಖಂಡನೆ ಮೊಟ್ಟ ಮೊದಲು ಖಂಡಿಸ್ತೇವೆ. ಇದು ಮಾನ ಕುಲಕ್ಕೆ ಇದು ಒಂದು ಅಪಮಾನ ಆಗೋದು ಕೃತ್ಯ ಅದ ಇದು. ಆದ್ರೆ ಪ್ರಕಾಶ್ ಗೌಡನಿಗೆ ಅಲ್ಲಿರ್ತಕ್ಕಂಥ ಅನೇಕ ಜನರು ಉಚ್ಕಾಯಿಸಿ ಅವನನ್ನ ಉದ್ರೇಕಗೊಳಿಸಿ ಈ ಘಟನೆಯಲ್ಲಿ ಇಂಥ ಘಟನೆ ನೀ ಮಾಡು ಅಂತಕ್ಕಂಥದ್ದು ಉದ್ರೇಕಗೊಳಿಸಿದ್ದಾರೆ. ಅವನಿಗೆ ಯಾರು ಪ್ರಚೋದನೆ ಕೊಟ್ಟಿದ್ದಾರೆ ಅವರನ್ನು ಕೂಡ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಏನು ಪ್ರಕಾಶ್ ಗೌಡ ಕುಟುಂಬ ಏನಿದೆ ಅವನ ಕುಟುಂಬಕ್ಕೆ ಗಲ್ಲು ಶಿಕ್ಷೆ ಆಗಬೇಕು. ಒಂದು ವೇಳೆ ಗಲ್ಲು ಶಿಕ್ಷೆ ಆಗ್ಲಿಲ್ಲ ಅಂತಂದ್ರೆ ಪ್ರಕಾಶ್ ಗೌಡನ ಕುಟುಂಬಕ್ಕೆ ನಾವು ಸಮಾಜದವರಾಗ್ಲಿ ನಾವನ್ನ ಕಾನೂನನ್ನ ಕೈಗೆ ತಗೊಳ್ಬೇಕಾಗ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀವಿ. ಎಂಥ ದುರಂತ ಅಂತಂದ್ರೆ ನೂರಾರು ವರ್ಷಗಳ ಹಿಂದೆನೆ ಬಸವಾದಿ ಶರಣರು ಈ ಒಂದು ಜಾತಿ ವ್ಯವಸ್ಥೆನ ಧಿಕ್ಕರಿಸಿ ಒಂದು ಹೊಸ ಧರ್ಮನ ಸ್ಥಾಪನೆ ಮಾಡ್ತಾರ. ಆ ಧರ್ಮ ಲಿಂಗಾಯತ ಧರ್ಮ. ಲಿಂಗಾಯತ ಧರ್ಮ ಏನ್ ಹೇಳ್ತದೆ ಅಂದ್ರೆ ಇವ ನಾರವ ಇವ ನಾರವ ಇವ ನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಿರಯ್ಯ, ಕೂಡಲ ಸಂಗಮ ದೇವ ಇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಿರಯ್ಯ ಅಂತ ಹೇಳ್ತದ. ದುರಂತ ಏನಂದ್ರ ಇವತ್ತ ಬಸವಣ್ಣನ ಅನುಯಾಯಿಗಳು ಅಂತ ಹೇಳ್ಕೊಂಡು ಲಿಂಗಾಯತ ಧರ್ಮದಲ್ಲಿ ಇಟ್ಕೊಂಡು ಇವ ಹೊಲಿಯ ಇವ ಮಾದಿಗ ಎಂಬ ಕಾರಣಕ್ಕೆ ತಮ್ಮ ಸ್ವಂತ ಮಗಳನ್ನೇ ಕೊಲೆ ಮಾಡಿ ಒಂದು ಏನು ಮಾರಣ ಹಂತ ಮಾಡಿರುವಂಥ ಘಟನೆ ಇದು ನಿಜವಾಗಿಯೂ ಲಿಂಗಾಯತ ಸಮಾಜಕ್ಕೆ ಒಂದು ಅವಮಾನ ಮತ್ತು ಇಡೀ ಒಂದು ಮನುಕುಲಕ್ಕೆ ಒಂದು ಕಳಂಕ ಅನ್ನೋದನ್ನ ನಾನಿಲ್ಲಿ ಹೇಳ್ತೀನಿ. ಮಗಳನ್ನು ಕೊಂದ ತಂದೆ, ಒಂದು ಕ್ರೂರದಿಂದ ಕೊಲ್ಲಿದ ತಂದೆ, ಅವನಿಗೆ ಸರ್ಕಾರ ಗಲ್ಲು ಶಿಕ್ಷೆ ಕೂಡಲೇ ಕೊಡಬೇಕಂತ ನಾವು ಇಲ್ಲಿಂದ ಆಗ್ರಹಿಸ್ತೇವೆ. ಯಾಕಂದ್ರ ಮಾನವೀಯತೆನೇ ಇಲ್ಲ ಅಂತ ತಂದೆ ಈ ಭೂಮಿ ಮೇಲೆ ಏನ್ ಮೆಸೇಜ್ ಕೊಡ್ತಾರೆ? ಮಹಿಳೆಯರಿಗೆ ಸನ್ಮಾನ ಕೊಡೋದ್ರ ಸಲುವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ ಇಡೀ ಜೀವನದಲ್ಲಿ ಹೋರಾಟ ಮಾಡಿದ್ರು. ಅದೇ ರೀತಿ ನಮ್ಮ ದೇಶದಲ್ಲಿ ಹಲವಾರು ಮಹಾಪುರುಷರು ಕೂಡ ಸಂಘರ್ಷ ಮಾಡಿದ್ದಾರೆ. ಇಲ್ಲಿವರೆಗೂ ಮಹಿಳೆಯರಿಗೆ ನ್ಯಾಯ ಸಿಗ್ತಾ ಇಲ್ಲ. ನಗರದ ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಮೌನ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಈ ಪ್ರಕರಣವನ್ನು ವಿಶೇಷವಾಗಿ ಪರಿಗಣಿಸಿ ಅಪರಾಧಿಗಳಿಗೆ ಮರಣ ದಂಡನೆಯಂತಹ ಕಠಿಣ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ಅಖಿಲ ಕರ್ನಾಟಕ ಆದಿಜಾಂಬವ ಸಂಘದ ತಾಲೂಕಾಧ್ಯಕ್ಷರಾದ ದತ್ತು ಬೆಂಡೆ, ಗೌರವಾಧ್ಯಕ್ಷರಾದ ರಮೇಶ್ ಉಮಾಪುರೆ, ಜಿಲ್ಲಾ ಉಪಾಧ್ಯಕ್ಷರಾದ ಯುವರಾಜ್ ಭಂಡೆ ಮತ್ತು ಅಖಿಲ ಕರ್ನಾಟಕ ಆದಿಜಾಂಬವ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿದಂತೆ ಅನೇಕ ದಲಿತ ಪರ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ಇನ್ನಾದರೂ ಜಾತಿ ಹೆಸರಿನಲ್ಲಿ ಹೆಣ್ಣು ಮಕ್ಕಳ ರಕ್ತ ಹರಿಯುವುದು ನಿಲ್ಲಬೇಕಿದೆ. ಮನ್ಯಾಳ ಆತ್ಮಕ್ಕೆ ಶಾಂತಿ ಸಿಗಬೇಕೆಂದರೆ ಅಂತಹ ರಾಕ್ಷಸ ತಂದೆಗೆ ಕಠಿಣ ಶಿಕ್ಷೆ ಆಗಬೇಕು. ಸಮಾಜ ಈ ಕಪ್ಪು ಚುಕ್ಕೆಯಿಂದ ಯಾವಾಗ ಮುಕ್ತಿಯಾಗುತ್ತದೆಯೋ ಕಾದು ನೋಡಬೇಕಿದೆ.